ब्रह्मानंदं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು, ಷಣ್ಮುಖಾರೂಢ ಯತಿಗಳನ್ನು, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನು, ನಮ್ಮ ನಿಮ್ಮೆಲ್ಲರ ಆತ್ಮಕಲ್ಯಾಣ ಕರ್ತೃಗಳಾದ, ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ, ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವಂಥ ಶಂಕರ ಭಗವತ್ಪಾದರಿಂದ ವಿರಚಿತವಾದ ಮೋಹ ಮುದ್ಗರ ಅಥವಾ ಭಜಗೋವಿಂದಂ ಗ್ರಂಥದ ಅಧಿಕರಣ ವಿಷಯವಾಗಿರಿಸಿಕೊಂಡು ನಡೆಯಲಿರುವಂತಹ ಚಿಂತನದಲ್ಲಿ ಭಾಗಿಗಳಾದ ಎಲ್ಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೋದ ವರ್ಷ ಇದೇ ಸಮಯಕ್ಕೆ ನಾವು ಈ ಭಜಗೋವಿಂದಂ ಅನ್ನುವಂಥ ಗ್ರಂಥದ ಆರಂಭವನ್ನು ಮಾಡಿದ್ವಿ. ಶ್ರಾವಣದ ಪಾಡ್ಯದ ದಿವಸ ಸುಮಾರು ಶ್ಲೋಕಗಳ ಚಿಂತನದ ನಂತರದಲ್ಲಿ ಅದು ಅರ್ಧಕ್ಕೆ ನಿಲ್ಲುವಂತಹ ಪ್ರಸಂಗ ಬಂತು. ಅದೇ ಗ್ರಂಥವನ್ನು ಮತ್ತೆ ಪೂರ್ಣಗೊಳಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಶಂಕರ ಭಗವತ್ಪಾದರಿಂದ ರಚಿತವಾಗಿರುವಂಥ ಈ ಗ್ರಂಥವನ್ನೇ ಆಧಾರವಾಗಿರಿಸಿಕೊಂಡು ಶ್ರಾವಣ ಮಾಸದುದ್ದಕ್ಕೂ ನಾವು ಚಿಂತನೆಗಳನ್ನು ಕೇಳ್ತಾ ಹೋಗೋಣ. ಶಂಕರರಿಗೆ ಒಂದು ವಿಚಿತ್ರವಾಗಿರುವಂಥ ಘಟನೆ, ಸನ್ನಿವೇಶ ಕಣ್ಣೆದುರಿಗೆ ಬರುತ್ತದೆ. ಕಾಶಿಯಲ್ಲಿ ಇರುವಂಥ ಪ್ರಸಂಗ. ಕಾಶಿ ಅಂದ್ರೇ ವಿದ್ವತ್ತಿಗೆ ಹೆಸರಾಗಿರುವಂಥ ಪಟ್ಟಣ. ಕಾಶಿ ಅಂದರೆ ವಿದ್ಯಾ, ವಿದ್ಯಾ ಅಂದ್ರೇ ಕಾಶಿ. ಇಡೀ ಭಾರತದ ತುಂಬ ನಾವು ಹೋದಾಗ ಎಲ್ಲರಿಗೂ ಬಹಳ ಶಾಣ್ಯರಿದ್ರು ಅಂದ್ರೆ ಅವ್ರಿಗೆ ಏನಂತಾರೆ, ಕಾಶಿ ಪಂಡಿತರು ಅಂತಾರೆ. ಅಂದರೆ ವಿದ್ಯಾ ಅನ್ನುವಂಥ ಶಬ್ದಕ್ಕೆ ಅನ್ವರ್ತಕ ಅನ್ನುವ ಹಾಗೆ ಕಾಶಿ ಪಟ್ಟಣ ತಾನು ಬೆಳೆದಿದ್ದನ್ನು ನೋಡ್ತೇವೆ. ಅದು ಕೇವಲ ಈಗ ಅಂತಲ್ಲ, ಶಂಕರಾಚಾರ್ಯರ ಕಾಲದಿಂದಲೂ ಅಂಥದ್ದೊಂದು ಪ್ರಸಿದ್ಧಿಯನ್ನು ಕಾಶಿ ಪಡೆದುಕೊಂಡಿದೆ. ಒಂದು ಪಾಪನಾಶಕ್ಕೆ, ಮತ್ತೊಂದು ವಿದ್ಯಾ ಸಂಪಾದನೆಗೆ, ಎರಡು ವಿಧಗಳಲ್ಲೂ ಕಾಶಿ ತಾನು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಕಾಶಿಯಲ್ಲಿ ವಾಸವಾಗಿರುವಂತಹ ಶಂಕರರಿಗೆ ಒಂದು ವಿಚಿತ್ರ ಘಟನೆ ಅವರ ಕಣ್ಣೆದುರಿಗೆ ಕಾಣಿಸ್ತದೆ. ಏನು ಅಂತ ಕೇಳಿದರೆ, ವಯಸ್ಸಾಗಿರುವಂಥವ ಅಂದರೆ ಮುಪ್ಪು ಅಡರಿದಂಥ ವ್ಯಕ್ತಿ, ಮುಪ್ಪು ಆವರಿಸಿದಂಥ ವ್ಯಕ್ತಿ, ಇನ್ನೇನು ದಿನಗಳನ್ನು ಎಣಿಸ್ತಾ ಇದ್ದಾನೆ. ಈಗೋ ಆಗೋ ಅನ್ನುವಂತಹ ಪ್ರಸಂಗದಲ್ಲಿರುವಂಥ ಒಬ್ಬ ಮನುಷ್ಯ ಡುಕ್ರುಯಿ ಕರಣಿ ಅಂತಿದ್ದ.
ಡುಕ್ರೀಕರಣಿ ಡುಕ್ರೀಕರಣಿ ಅನ್ನುವಂಥದ್ದನ್ನು ಕೇಳಿದಾಗ ಶಂಕರರಿಗೆ ಆಶ್ಚರ್ಯ ಅನಿಸ್ತದೆ. ಯಾಕೆ ಆಶ್ಚರ್ಯ ಅನ್ನಿಸ್ತದಂದ್ರೆ, ಬಾಲಕರು ಆ ಶಬ್ದಗಳನ್ನು ಆಡಿದ್ರೆ ಅದೇನು ಅಷ್ಟು ಚಿಂತೆ ಮಾಡುವಂಥ ವಿಷಯ ಅಲ್ಲ. ಯಾಕೆ? ವ್ಯಾಕರಣ ಕಲಿಯುವಂಥ ಸಮಯ, ತರ್ಕಶಾಸ್ತ್ರವನ್ನು ಓದುವಂಥ ಸಮಯ, ಆತ ತನ್ನ ಬದುಕಿಗೆ ಬೇಕಾಗಿರುವಂಥ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಸಮಯ ಬಾಲಕನ ಸಮಯ. ಅವ ಏನಾದರೂ ಡುಕ್ರೀಕರಣಿ ಅನ್ನುವಂಥ ವ್ಯಾಕರಣದ ಸೂತ್ರ ಅನ್ನಕತ್ತಿದ್ದ ಅಂದ್ರೆ ಅದೇನು ಆಶ್ಚರ್ಯದ ಸಂಗತಿ ಅಲ್ಲ. ಮನ್ಯಾಗ 3 ಗಾಲಿ ಆಟ ಆಡೋದು ಒಂದು ಸಾಮಾನ್ಯ ಇರ್ತದೆ. ಹುಡುಗರಿಗೆ ಕಾಲು ಬರದೇ ಇರುವಂಥ ಹುಡುಗರಿಗೆ ಆಟ ಆಡಕ 3 ಗಾಲಿದ ಅದೊಂದು ಸೈಕಲ್ ಇರ್ತದೆ. ಕಾಲ ಅಂಬೆಗಾಲು ಹಚ್ಚುವಂಥ ಹುಡುಗರು ಎದ್ದು ನಿಂತು ತಮ್ಮ ಪೂರ್ತಿಯಾಗಿ ಅಡ್ಡಾಡೋ ಸಲುವಾಗಿ ಅದನ್ನು ಕಟ್ಟಿಗೆದು ಮಾಡಿರ್ತಾರ. ಅದನ್ನ ಕಾಲಿಲ್ಲದ ಹುಡುಗರು ತೊಗೊಂಡು ಅಡ್ಡಾಡಿದ್ರೆ ಅದು ಚಂದ. ಅದು ಮನ್ಯಾಗ ಈ ಹಲ್ಲು ಹೋಗಿ ತಲೆಯನ್ ಕೂದಲು ಬೆಳಗಾದ ಮುದುಕ ಅದನ್ನ ತೊಗೊಂಡು ಅಡ್ಡಾಡಕತ್ತಂದ್ರೆ ಆಭಾಸ ಅನಿಸ್ತದ. ಎಂಥ ಬುದ್ಧಿಗೇಡಿದಾನ ಅಂತ ಲೋಕದ ಜನರಿಗೆ ಅನಿಸ್ತದ. ಹೆಂಗ ಒಂದು ಆಟ ಆಡೋ ಸಾಮಾನಕ್ಕೆ ಒಂದು ವಯಸ್ಸದ, ಅದನ್ನ ಯಾವಾಗ ಉಪಯೋಗ ಮಾಡಬೇಕು ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ಅದನ್ನು ಮುಟ್ಟಿದ್ರೆ ಲೋಕದ ಜನರ ಕಣ್ಣಿಗೆ ಹೆಂಗ ಆಭಾಸ ಅನ್ನಿಸ್ತದಲ್ಲ, ಹಾಗೆ ತತ್ವಜ್ಞಾನಿಯಾಗಿರುವಂಥ ಶಂಕರರಿಗೆ ಯಾವ ವಯಸ್ಸಿನೊಳಗೆ ಏನು ತಿಳಿಯುವುದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಬಾಲತನದಲ್ಲಿರುವಂಥ ಆ ಮುದುಕನನ್ನು ಕಂಡು ಅವರಿಗೆ ಆಶ್ಚರ್ಯ ಆಗಿದೆ. ಎಂಥ ಬುದ್ಧಿಗೇಡಿಯದಾನ, ಮೂಢ. ಅಲ್ಲಿ ಆ ಶಬ್ದದ ಪ್ರಯೋಗವನ್ನು ಅವರು ಮಾಡ್ತಾರೆ. ಮೂಢ ಅಂದ್ರೆ ಮೂರ್ಖ ಅಂತ ಅರ್ಥ. ಮೂಢ ಅಂದ್ರೆ ಶಾಸ್ತ್ರಜ್ಞಾನರಹಿತ. ಯಾರಿಗೆ ಮೂಢರು ಅನ್ಬೇಕು? ಶಾಸ್ತ್ರಜ್ಞಾನರಹಿತ. ಮೂರ್ಖರು ಯಾರು ಲೋಕದಲ್ಲಿ ಅಂದ್ರೆ ಯಾರಿಗೆ ಪರಬ್ರಹ್ಮವನ್ನು ಕುರಿತಿರುವಂತ ವಿವೇಕ ಉತ್ಪತ್ತಿ ಆಗೋದಿಲ್ವಲ್ಲ, ಯಾರಿಗೆ ಶಾಸ್ತ್ರದ ಗಂಧ ಗಾಳಿಯೋ ಗೊತ್ತಾಗದಂತೆ ಬದುಕ್ತಾ ಇದ್ದಾರಲ್ಲ, ಅಂಥವ್ರಿಗೆ ಏನನ್ಬೇಕು? ಮೂಢ ಅನ್ಬೇಕು. ಮೂರ್ಖರು ಅಂತ ಹೇಳ್ತಾರೆ. ವಿವೇಕ ಶೂನ್ಯರು. ಯಾವುದರ ವಿವೇಕ ಶೂನ್ಯರು? ಇದು ಸಾಧನ, ಇದು ಅಸಾಧನ ಅನ್ನುವಂಥ ವಿವೇಕ. ಯಾವುದನ್ನು ಸಾಧಿಸುವುದಕ್ಕಾಗಿ ನಾನು ಬಂದೀನಿ, ಯಾವ ಸಾಧನೆಯನ್ನು ನಾನು ಮಾಡುವುದಕ್ಕಾಗಿ ಬಂದಿಲ್ಲ. ಈ ಒಂದು ವಿವೇಕ ಯಾರಲ್ಲಿ ಶೂನ್ಯವಾಗಿರ್ತದಲ್ಲ ಅವರಿಗೆ ಮೂಢರು ಅಂತ ಹೇಳ್ತಾರೆ. ಹಾಗೆ ಮುಪ್ಪಾಗಿರುವಂಥ ಆ ಮನುಷ್ಯ ನದಿಯ ದಂಡೆ ಮೇಲೆ ಕೂತ್ಕೊಂಡು ಡುಕ್ರೀಕರಣಿ ಡುಕ್ಣೀಕರಣಿ ಅಂತಿದ್ದ. ಅದು ವ್ಯಾಕರಣದ ಒಂದು ಸೂತ್ರ. ಆವಾಗ ಶಂಕರರಿಗೆ ಆಶ್ಚರ್ಯವಾಗಿ ಈ ಗೀತೆಯನ್ನ ಅವರು ಹಾಡ್ತಾರೆ. ಅವನಿಗೆ ಜ್ಞಾನೋದಯವನ್ನು ಮಾಡಿಕೊಡುವುದರ ಸಲುವಾಗಿ ಈ ಗೀತೆಯನ್ನ ಶಂಕರ ಭಗವತ್ಪಾದರು ಹಾಡ್ತಾರೆ. ಶಂಕರ ರಚನೆ ಮಾಡಿದಂಥ ಗೀತೆಗಳಲ್ಲಿ ಇದು ಬಹು ಪ್ರಸಿದ್ಧವಾಗಿರುವಂಥ ಗೀತೆ ಇದು. ಮೂಢ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ನಿನ್ನನ್ನ ಇದು ರಕ್ಷಣೆ ಮಾಡುವುದಿಲ್ಲ. ಡುಕ್ರೀಕರಣಿ ಅನ್ನುವಂಥ ಸೂತ್ರ ಏನಿದೆಯಲ್ಲ, ವ್ಯಾಕರಣದ ಸೂತ್ರ, ಇದು ನಿನ್ನನ್ನು ರಕ್ಷಣೆ ಮಾಡುವಂಥದ್ದಲ್ಲ. ನಿನ್ನ ರಕ್ಷಣೆ ಮಾಡುವಂಥದ್ದು ಯಾವುದು ಅಂದ್ರೆ ಭಜ ಗೋವಿಂದಂ. ಗೋವಿಂದನ ನಾಮಸ್ಮರಣೆ ನಿನ್ನನ್ನು ರಕ್ಷಣೆ ಮಾಡಬಲ್ಲದೆ ಹೊರತು, ಗೋವಿಂದನನ್ನು ಅನನ್ಯವಾದ ಭಕ್ತಿಯಿಂದ ಸ್ಮರಿಸಿದರೆ ಅವ ನಿನ್ನನ್ನು ಕಾಪಾಡಬಲ್ಲನೆ ಹೊರತು, ನಿನ್ನನ್ನು ಭವದಿಂದ ಎತ್ತುವಂತ ಶಕ್ತಿ ಗೋವಿಂದನ ನಾಮಕ್ಕಿದೆಯ ಹೊರತು ನೀನು ಪಠಣ ಮಾಡ್ತಾ ಇರುವಂಥ ಈ ವ್ಯಾಕರಣದ ಸೂತ್ರಕ್ಕೆ ಎಳ್ಳನಿತು ಇಲ್ಲ. ವ್ಯಾಕರಣದ ಸೂತ್ರವನ್ನ ನೀನು ಕಲಿಯಬೇಕಾಗಿರುವಂಥ ಸಮಯ ಬಾಲತನದ ಸಮಯ. ಅದನ್ನು ಮೀರಿದಿ. ಈಗ ಏನು ಮಾಡಬೇಕಾಗ್ಯದ? ಭಗವತ್ ಸಾಧನೆಯನ್ನು ಮಾಡಬೇಕಾಗ್ಯದ. ಭಗವಂತನ ಚಿಂತನೆಯಲ್ಲಿ ಭಾಗವಹಿಸಬೇಕಾದಂಥ ವಯಸ್ಸದ. ಆ ಒಂದು ಕ್ಷಣದೊಳಗೆ ಇದ್ದುಕೊಂಡಂತ ನೀನು ಈ ವ್ಯಾಕರಣದ ಸೂತ್ರವನ್ನ ಬಿಟ್ಟು ಬಿಡು ಅಂತ ಅವರು ಬುದ್ಧಿವಾದವನ್ನು ಹೇಳ್ತಾರೆ. ವಿವೇಕ ಉತ್ಪತ್ತಿಗಾಗಿ ಯೋಗಿಗಳು ಹೇಳುವಂತ ಮಾತುಗಳೆಲ್ಲ ಹಾಡಾಗ್ತಾವ. ಅವರು ಅನುಭಾವದ ನೆಲೆಯಲ್ಲಿ ನಿಂತು ನುಡಿದಂತ ಪ್ರತಿಯೊಂದು ನುಡಿಗಳು
ಭಾವಗೀತಗಳಾಗಿ ಪರಿವರ್ತನೆ ಆಗ್ತಾವೆ. ಅವುಗಳನ್ನು ಹಾಡ್ತಾರವ್ರು. ಕಾರಣ ಏನು ಅಂದರೆ, ಹಾಡು ಯಾವಾಗಲೂ ಹೃದಯಕ್ಕೆ ಹತ್ತಿರವಾದಂಥ ಒಂದು ಗೀತ ಪ್ರಕಾರ. ಹಾಡಿದ್ರೆ ಅದು ಹೃದಯಕ್ಕೆ ಮುಟ್ತದೆ, ಹಾಡದಿದ್ರೆ ಅದು ಭಾವಗಳನ್ನು ಸ್ಫುರಿಸೋದಿಲ್ಲ. ಆ ಕಾರಣದಿಂದ ಶಂಕರ ಭಗವತ್ಪಾದರು ಗೋವಿಂದನನ್ನ ನೀನು ಭಜಿಸು ಮೂಢಮತೆ, ಭಜ ಗೋವಿಂದಂ, ಭಜ ಗೋವಿಂದಂ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದ್ರೂ ಹಾಗೇನೆ. ಶ್ರಾವಣ ಅನ್ನುವಂಥದ್ದು ಇದು ಭಗವಂತನ ಭಜನೆಗಾಗಿನೇ ಮೀಸಲಾಗಿರುವಂಥ ಮಾಸ. ಇಲ್ಲಿ ದೇವನಾಮಸ್ಮರಣೆ ನಡೀತದೆ. ಬೆಳಗಿನ ಸುಪ್ರಭಾತದಲ್ಲಿ ಆರಂಭಗೊಂಡಿರುವಂಥ ಭಜನೆ ಅದು ದಿನಂಪ್ರತಿಯಾಗಿ ನಡೀತಾನೆ ಇರ್ತದೆ, ದಿನವಿಡೀ ನಡೀತದೆ. ಒಂದಲ್ಲ ಒಂದು ಪೂಜಾದಿ ಕ್ರಿಯೆಗಳಲ್ಲಿ ನಾವು ಭಾಗಿಗಳಾಗ್ತೇವೆ. ಇಡೀ ಮಾಸದುದ್ದಕ್ಕೂ ವರ್ಷಕ್ಕೆ ನಮಗೆ ಬೇಕಾಗಿರುವಂಥ ಎಲ್ಲ ಪುಣ್ಯದ ಪ್ರಾಪ್ತಿಯನ್ನ ಶ್ರಾವಣ ಮಾಸದಲ್ಲಿನೇ ನಾವು ಸಂಪಾದನೆ ಮಾಡಿ ಬರ್ತೀವಿ. ಶ್ರಾವಣ ಮಾಸದಲ್ಲಿ ಅದನ್ನು ನಾವು ಸಂಗ್ರಹಿಸಿಟ್ಟುಕೊಳ್ಳುತ್ತೇವೆ. ಭಗವಂತನ ಭಜನ ಮಾಡುವುದರಿಂದ ನಮಗೆ ಮರಣ ದೂರ ಆಗ್ತದೆ. ಮರಣ ದೂರ ಆಗ್ತದೆ ಅದರ ಅರ್ಥ ಇದ್ದ ಆಯುಷ್ಯ ಹೆಚ್ಚಿಗೆ ಆಗ್ತದಂತಲ್ಲ. ಮತ್ತೆ ಹುಟ್ಟು ಅನ್ನುವಂಥದ್ದು, ಸಾವು ಅನ್ನುವಂಥದ್ದು ನಮ್ಮ ಸಮೀಪ ಸುಳಿಯೋದಿಲ್ಲ. ಯಾವುದು ನಮ್ಮನ್ನ ಭವರಹಿತರನ್ನಾಗಿ ಮಾಡ್ತದಲ್ಲ ಅದಕ್ಕೇನಂತಾರೆ? ಭಜನೆ ಅಂತ ಹೇಳ್ತಾರೆ. ಭಜೋ ನಾಮ ಸಾಧನಂ ಸೇವಯ ಕೀರ್ತಯ ಧ್ಯಾನಯ. 3 ರೀತಿಯಲ್ಲಿ ನಾವು ಭಗವಂತನ ಧ್ಯಾನವನ್ನು ಮಾಡಬಹುದು. ಸೇವಾ ಮಾಡುವ ಮೂಲಕ, ಆತನ ಕೀರ್ತನೆಯನ್ನು ಮಾಡುವ ಮೂಲಕ, ಆತನ ಧ್ಯಾನವನ್ನು ಮಾಡುವ ಮೂಲಕ. ಸೇವಯ ಅಂದರೆ ತನುವಿನಿಂದ. ಎಲ್ಲಿ ಭಗವತ್ ಸನ್ನಿಧಾನದಲ್ಲಿ ಕುಳಿತು ಮಹಾತ್ಮರು ಚಿಂತನೆಗಳು ನಡೆದಿರ್ತಾವ ಅಲ್ಲಿ ಹೋಗಿ ನಮಗೆ ಶಾಸ್ತ್ರ ಹಿಡಿಸ್ತಿರ್ಲಿಲ್ಲ ಅಂದ್ರೆ, ಶಾಸ್ತ್ರದ ಬಗ್ಗೆ ಆಸಕ್ತಿ ಇರಲಿಲ್ಲ ಅಂದ್ರೆ, ಕೇಳುವುದು ನಮಗೆ ರೂಢಿ ಇರಲಿಲ್ಲ ಅಂದ್ರೆ, ಕಡೆಗೆ ಅಲ್ಲಿ ಹೋಗಿ ಸೇವಾರ ಮಾಡಿ ಆ ಪುಣ್ಯದ ಫಲವನ್ನು ನಾವು ಪಡ್ಕೋಬೇಕು. ಸೇವಯ ಆತನ ಭಜನೆಯನ್ನ, ಆತನ ಕೃಪೆಯನ್ನ ಹೇಗೆ ನಾವು ಪಡಿಬಹುದು? ಸೇವಾ ಮಾಡುವ ಮೂಲಕ. ಬುದ್ಧ ಪ್ರವಚನವನ್ನು ಮಾಡ್ತಾ ಇದ್ದಂಥ ಪ್ರಸಂಗದಲ್ಲಿ ಆತನ ಪ್ರವಚನಕ್ಕೆ ಸೇರುವಂಥ 100 ಸಾವಿರಾರು ಜನರಿಗೆ ಕುಳಿತುಕೊಳ್ಳುವುದಕ್ಕೆ, ಹಾಸಿಗೆ ಹಾಸುವುದಕ್ಕೆ ಕ್ಯೂ ನಿಂತಿರ್ತಿದ್ರಂತೆ. ಇವತ್ತು ನಾನು ಹಾಸಬೇಕು. ಆಮೇಲೆ ಅದನ್ನು ಮಡಚಿಡೋದ್ರ ಸಲುವಾಗಿ ಅನೇಕ ಜನ ಕಾಯ್ದು ನಿಂತುಕೊಳ್ತಿದ್ರಂತೆ. ಇಂದಿಗೂ ಆ ಸೇವಾ ಪದ್ಧತಿ ಸಿಖ್ ಸಂಪ್ರದಾಯದಲ್ಲಿ ಬಹಳದು. ಅವರು ಗುರುದ್ವಾರ ಸನ್ನಿಧಿಯೊಳಗ ಎಂತೆಂಥ ಶ್ರೀಮಂತರು. ಸಿಖ್ರಂದ್ರೆ ಸ್ವಭಾವತವಾಗಿ ಅವರ ಪರಂಪರಾಗತವಾಗಿಯೇ ಶ್ರೀಮಂತರು ಇರ್ತಾರೆ, ಸಂಪತ್ತಿನ ಅಧಿಪತಿಗಳಿರ್ತಾರ ಪಾರ್ಸಿಗಳು ಮತ್ತು ಸಿಖ್ರು. ಅಂಥ ಶ್ರೀಮಂತರಿದ್ದರೂ ಸಹಿತ ಬಂಗಾರದ ಅಂಗಡಿಗಳನ್ನ ಇಟ್ಟುಕೊಂಡಿರ್ತಾರೆ. ಅಲ್ಲಿ ಗೋಲ್ಡನ್ ಟೆಂಪಲ್ ಮುಂದೆ ಅವರು ಚಪ್ಪಲಿ ಕಾಯುವ ಕೆಲಸ ಮಾಡ್ತಿರ್ತಾರೆ. ಇವತ್ತಿಗೂ ಆ ಪದ್ಧತಿಯನ್ನು ಅನೇಕರು ಮುಂದುವರಿಸಿಕೊಂಡು ಬಂದಾರೆ. ಕಾರಣ ಏನು ಅಂದ್ರೆ, ಇಲ್ಲಿ ಗುರುದರ್ಶನಕ್ಕಾಗಿ ಬರುವಂತ ಪ್ರತಿಯೊಬ್ಬ ಭಕ್ತನು ಭಗವದ್ರೂಪಿಯಾಗಿರ್ತಾನ. ಅವ ಗುರುಗಳ ದರ್ಶನಕ್ಕೆ ಹೋದಾಗ ಅವ ಬಿಟ್ಟು ಹೋದಂತ ಈ ಚಮ್ಮಾವಿಗೆಯನ್ನು ಕಾಯುವುದರಿಂದ ಅವ ದರ್ಶನ ಮಾಡಿ ಪಡೆದಂತ ಪುಣ್ಯೊಳಗೆ ನನಗೂ ಭಾಗ ಬರ್ತದಂತ ಹೇಳಿ ಅದನ್ನು ಕಾಯ್ಕೋತ ಕೂತ್ಕೊಂಡಿರ್ತಾರ. ಅವ್ರು ಹೊರಗೆ ಕಾಯ್ಕೋತ ಕೂತಿರ್ತಾರ. ಅಂದ್ರೆ ಯಾರಿಗೆ ಯಾವ್ಯಾವ ವಿಷಯಗಳಲ್ಲಿ ಆಸಕ್ತಿ ಅದ ಅದನ್ನು ಮಾಡಿ ನಾವು ಪುಣ್ಯ ಪ್ರಾಪ್ತಿಯನ್ನ, ಮೋಕ್ಷವನ್ನು ನಾವು ಪಡಿಬಹುದು. ಸೇವಾ ಅನ್ನುವಂಥದ್ದು ಅದ್ಭುತವಾಗಿರುವಂಥ ಮಾರ್ಗ. ಭಗವತ್ ಕೃಪೆಯನ್ನ ಪಡೆಯುವುದಕ್ಕೆ ಎಲ್ಲಿ ನಾವು ಇರ್ತೀವಲ್ಲ ಆ ತಾಣವನ್ನ ಅದು ನನ್ನದೇ ಅನ್ನುವ ಹಾಗೆ, ಇದು ಭಗವಂತನ ಆವಾಸ ಸ್ಥಾನ ಅಂತ ತಿಳಿದು, ಇದು ಭಗವಂತ ವಾಸ ಮಾಡಿದಂಥ, ಈಶನಿಂದ ವಾಸವಾದಂಥ ಈ ಪ್ರತಿ ಭೂಮಿಯೂ ಎಲ್ಲವೂ ಅವನಿಂದಲೇ ತುಂಬಿಕೊಂಡಿದೆ ಅನ್ನುವಂಥ ಭಾವದೊಂದಿಗೆ ಯಾರು ಅದನ್ನ ಸ್ವಚ್ಛ ಇಡ್ತಾರ, ಬಂದವರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತೆ ನೋಡಿಕೊಂಡಿರ್ತಾರಲ್ಲ, ಅಂಥವರಿಗೂ ಸಹಿತ ಭಗವತ್ ಕೃಪೆ ಆಗ್ತದೆ. ಆ ಒಂದು ರೀತಿ ಒಳಗ ನಾವು ಸೇವಾ ಮಾಡಿ ಭಗವಂತನ ಕೃಪಾ ಪಡಿಬಹುದು. ಇನ್ನ ವಾಚ ಸೇವಾ ಮಾಡುವಷ್ಟು ಶಕ್ತಿ ಮೈ ಒಳಗ ಇಲ್ಲ.
ಆದರೆ ವಾಣಿಗೆ ಯಾವ ಕೊರತೆನೂ ಇಲ್ಲ. ಯಾವಾಗ ಮೈ ಒಳಗೆ ಶಕ್ತಿ ಕಡಿಮೆ ಆಕ್ಕೊಂತ ಬರ್ತದಲ್ಲ, ಇಡೀ ಮೈ ಶಕ್ತಿ ಎಲ್ಲ ಬಾಯಿಗೆ ಬಂದಿರ್ತದೆ. ಹಿಂಗಾಗಿ ಮುದುಕರು ಯಾವಾಗಲೂ ನೋಡ್ರಿ ವಟ ವಟ ಮಾತಾಡ್ತಿರ್ತಾರೆ. ಅವ್ರ ಕೈಕಾಲ ಶಕ್ತಿ ಕಡಿಮೆ ಆಗಿರ್ತದೆ, ಅದ್ರ ಬಾಯಿ ಶಕ್ತಿ ಕಡಿಮೆ ಆಗಿರಂಗಿಲ್ಲ. ಅದಕ್ಕೆ ಅಂಥದ್ದು ಇಂಥದ್ದು ಮಾತಾಡೋದಕ್ಕಿಂತಲೂ ಭಗವಂತ ಬಾಯಿಗೆ ಯಾಕಂತ ಶಕ್ತಿ ಕೊಟ್ಟಿರ್ತಾನಂದ್ರ, ನೀ ಪರಮಾತ್ಮನ ಸ್ಮರಣೆ ಒಳಗನ ಇರು ಅನ್ನುವಂಥ ಕಾರಣದಿಂದ ಕೊಟ್ಟಿರ್ಬೇಕು ಅಂತ ಅನಿಸ್ತದೆ. ಅಂತೂ ಕೀರ್ತನ ಮಾಡೋದು, ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ, ಶಿವನಂ ಪೊಗಳೆ ರಸನೆ ಗುಡಿ ಇಡುವ, ಶಿವಮೂರ್ತಿಗಳಂ ನೆನೆವುತ್ತಿರ್ಪ, ಶಿವನೋಲಗದಲು ಸಲೆ ನೆಲೆಸಿರ್ಪ. ಯಾವಾಗ ನಮಗೆ ಎಂಥ ಅವಕಾಶ ಸಿಗ್ತದೋ ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಳೋದು. ಶಿವನಂ ಪೊಗಳೆ ರಸನೆ ಗುಡಿ ಇರ್ಪ. ನಾಲಿಗೆ ಹಿಂಗ ನರ್ತನ ಮಾಡ್ತಿರ್ಬೇಕಲ್ಲ, ಅವಕಾಶ ಸಿಕ್ಕರೆ ಸಾಕು ಭಗವಂತನ ನಾಮ ತೆಗೆದುಕೊಳ್ಳುವುದಕ್ಕೆ. ಅದಕ್ಕೆ ಅಂಥದ್ದೊಂದು ಆನಂದ ಆಗ್ತಿರ್ಬೇಕು. ಆ ಆನಂದವನ್ನು ಪಡೆಯುವುದಕ್ಕಾಗಿಯೇ ಈ ನಾಲಿಗೆ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಎಲ್ಲಿ ಎಷ್ಟು ಇಂದ್ರಿಯಗಳು ನಮಗೆ ಭಗವಂತ ದಯಪಾಲಿಸಿದ್ದಾನೋ ಅಲ್ಲೆಲ್ಲವೂ ಭಗವಂತನೇ ತುಂಬಿಕೊಳ್ಳಬೇಕು ಅನ್ನುವಂಥ ಮಹತ್ವದ ಸೂತ್ರವನ್ನು ಅವರು ಹೇಳ್ತಾ ಬರ್ತಾರೆ. ಕೀರ್ತನ ಮಾಡುವ ಮೂಲಕ, ಆತನನ್ನ ಕೀರ್ತಿಸುವ ಮೂಲಕ, ಕೀರ್ತಿಸೋದು ಅಂದ್ರೆ ಆತನನ್ನ ಹಾಡೋದು, ಆತನನ್ನ ಕುರಿತು ಅನನ್ಯವಾಗಿ ಬರೆದಂಥ ಪದ್ಯಗಳನ್ನ ಮನದುಂಬಿ ಹಾಡ್ತಾ ಇರೋ. ಭಗವಂತನ ಕುರಿತು ನಾವು ಹಾಡುವಾಗ ಇನ್ಯಾವುದರ ಕಡೆಗೂ ನಮಗೆ ಲಕ್ಷ್ಯ ಇರಬಾರ್ದು, ನಮ್ಮ ಧ್ವನಿ ಕಡೆಗೆ ಲಕ್ಷ್ಯ ಇರಬಾರ್ದು, ನಾವು ಹಾಡುವ ಹಾಡು ಹೆಂಗೆ ಏರು ಇಳಿತಾ ಐತೆ ಅಂತ ಅದ್ರ ಕಡೆಗೆ ಲಕ್ಷ್ಯ ಇರಬಾರ್ದು. ಅವ ನಾ ಹಾಡೋದನ್ನ ಒಲವಿನಿಂದ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಭಾವದೊಂದಿಗೆ ದಂದಣ ದತ್ತಣ ಎಂದರು ಸರಿಯೇ, ನಿಮಗೆ ಕೇಡಿಲ್ಲವಾಗಿ ಎನಗೊಲಿದಂತೆ ಹಾಡುವೆ. ಚಲೋ ಹಾಡಿದ್ರನ ಪರಮಾತ್ಮ ಸ್ವೀಕಾರ ಮಾಡ್ತಾನಂತಲ್ಲ, ಕಂಠ ಚಲೋ ಇದ್ರನೆ ಪರಮಾತ್ಮ ಸ್ವೀಕಾರ ಮಾಡ್ತಾನಂತ ಹಂಗೇನಿಲ್ಲ. ನೀ ಹಾಡಬೇಕು, ಅವನಿಗೆ ಅಷ್ಟ ಮುಖ್ಯ. ಹೆಂಗಾರ ಹಾಡು. ಕೋಗಿಲೆ ಹಾಡಿದ್ರೂ ಸ್ವೀಕಾರ ಮಾಡ್ತಾನ, ಕಾಗಿ ಹಾಡಿದ್ರೂ ಸ್ವೀಕಾರ ಮಾಡ್ತಾನ. ಅವನಿಗೆ ಹಾಡುವ ಭಾವ ಏನೈತಲ್ಲ ಅದು ಮುಖ್ಯ ಐತೆ ಹೊರತು ಹಾಡುವ ಧ್ವನಿ ಅವನಿಗೆ ಮುಖ್ಯ ಇಲ್ಲ. ಭಾವಪ್ರಿಯ, ಭಾವೇಶು ವಿದ್ಯತೆ ದೇವ. ಎಲ್ಲಿ ಅದಾನವ ಅಂತಂದ್ರೆ ನಮ್ಮ ಭಾವಗಳಲ್ಲಿ ಅವನು ತುಂಬಿಕೊಂಡ ಕಾರಣದಿಂದ ಆತನನ್ನ ಕೀರ್ತನೆಯ ಮೂಲಕ ನಾವು ಆತನ ಅನುಗ್ರಹವನ್ನ ಪಡೆಯಬಹುದು. ಮತ್ತೊಂದು ಮಾರ್ಗ ಯಾವುದು ಅಂದ್ರೆ ಧ್ಯಾನಯ. ಪರಮಾತ್ಮನ ಕೃಪೆಗೆ ಧ್ಯಾನವನ್ನು ಮಾಡೋದು. ಧ್ಯಾನವನ್ನು ಆಚರಿಸುವುದಕ್ಕೆ ದೊಡ್ಡ ಶಕ್ತಿ ಬೇಕು. ನಾವು ಸೇವಾ ಮಾಡೋದು ಸರಳ, ಕೀರ್ತನ ಮಾಡೋದು ಸರಳ, ಧ್ಯಾನ ಮಾಡೋದು ಬಹು ಕಷ್ಟ. ಧ್ಯಾನದಲ್ಲಿ ಪ್ರತಿಬಂಧಕಗಳು ಬಹಳ. ನಾವು ಸೇವಾ ಮಾಡುವಾಗ ನಮ್ಮ ಶರೀರ ಅದರೊಳಗೆ ತನ್ಮಯ ಆಗ್ತದೆ, ಸೇವಾ ಮಾಡುವಾಗ ನಮ್ಮ ಮನಸ್ಸು ಅದರೊಳಗೆ ತನ್ಮಯ ಆಗ್ತದೆ. ಸೇವಾ ಮಾಡುವಾಗ ಅದನ್ನು ಬಿಟ್ಟರೆ ಬೇರೊಂದು ವಿಚಾರಗಳು ಬರಂಗಿಲ್ಲ. ಯಾಕಂದ್ರೆ ಶರೀರ ಅದರೊಳಗೆ ತನ್ಮಯತೆಯನ್ನು ಪಡಿತದೆ. ಸರಳದ ಮಾರ್ಗ, ಇಂದ್ರಿಯಗಳನ್ನು ತೊಡಗಿಸ್ತವೆ ಅದರೊಳಗೆ. ಕೀರ್ತನ ಬಾಯಿಂದ ನಾವು ಹಾಡುವಾಗಲೂ ಸ್ವಲ್ಪ ಸರಳ ಅನ್ನಿಸ್ತದೆ, ಮಾಡಬಹುದು. ಹಾಡ್ತಾ 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 ಅವನಲ್ಲಿ ನಾವು ಬೆರೆಯುವುದಕ್ಕೆ ಅದೊಂದು ಉತ್ತಮವಾದಂಥ ಮಾರ್ಗವೇ. ಈ ಎರಡೂ ಮಾರ್ಗಗಳು ಸರಳ. ವಿಚಾರ ಮಾಡಿ ನೋಡಿದ್ರೆ ಧ್ಯಾನ ಏನಿದೆಯಲ್ಲ ಬಹು ಕಠಿಣತರವಾಗಿರುವಂಥ ಮಾರ್ಗ. ಯಾಕೆ ಧ್ಯಾನ ಕಠಿಣ ಅಂದ್ರೆ, ಯಾವಾಗ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ತೀವಲ್ಲ, ನಾವು ಕಲ್ಪನಾ ಮಾಡದೇ ಇರುವಂತ ವಿಚಾರಗಳೆಲ್ಲ ಕಣ್ಣು ಮುಚ್ಚಿದಾಗ ಬರ್ತಾವ. ಕೆಲಸ ಮಾಡುವಾಗ ಬರುವುದಿಲ್ಲ. ಭಗವಂತನ ನಾಮಸ್ಮರಣೆ ಮಾಡುವಾಗ ಆ ವಿಚಾರಗಳು ಬರಂಗಿಲ್ಲ, ಕೇಳುವಾಗ ಬರಂಗಿಲ್ಲ, ಹಾಡುವಾಗ ಬರಂಗಿಲ್ಲ, ಕೆಲಸ ಮಾಡುವಾಗ ಬರಂಗಿಲ್ಲ. ಯಾವಾಗ ಎಲ್ಲವನ್ನು ಬಿಟ್ಟು ಅವಂದ ಧ್ಯಾನ ಮಾಡಬೇಕು ತಕೊಂಡಿರ್ತೀವಲ್ಲ ಅವಾಗ ಎಲ್ಲ ಬರ್ತಾವ. ಒಂದಲ್ಲ ಎರಡಲ್ಲ, ಎಷ್ಟು ವಿಚಾರಗಳು ಅದ್ರೊಳಗೆ ಸುತ್ತ ಹಾಕ್ತಾವು ಅಂದ್ರೆ ಆ ವಿಚಾರಗಳನ್ನು ಎಣಿಸ್ಕೊಂಡು ಬಿಟ್ರೆ ಕಣ್ಣು ಮುಚ್ಚಬಾರ್ದು ಅನಿಸ್ಬಿಡ್ತದೆ. ಅದು ಧ್ಯಾನದ ತೀವ್ರತೆ. ಇಲ್ಲಿ ಕೆಲಸ ಮಾಡ್ಕೋತ ಅವನು ಒಲಿಸ್ಬೇಕು ಅಂತೀವಿ, ಇಲ್ಲಿ ಹಾಡ್ಕೋಂತ ಅವನು ಒಲಮೆ ಪಡಿಬೇಕು ಅಂತೀವಿ. ಅಲ್ಲೇ ಕೆಲಸನೂ ಇಲ್ಲ,
ಹಾಡೋದನ್ನು ಇಲ್ಲ, ನೇರವಾಗಿ ನಾವು ಕೃಪಾ ಪಡಿಬೇಕು ಅಂತ ಧ್ಯಾನ ಕೂತಾಗ ಅಷ್ಟು ಕಷ್ಟ ಅದು. ನೇರವಾಗಿ ಭಗವತ್ ಕೃಪೆ ಒಂದೇ ಬೇಕು ಅನ್ನುವಂಥ ಆಶೆಯೊಂದಿಗೆ ಕೂತ್ಕೊಂಡಾಗ ಅವ ಅಷ್ಟು ಸುಲಭ ಸಾಧ್ಯನಲ್ಲ. ಅಷ್ಟು ಸುಲಭಕ್ಕೆ ನಮ್ಮ ಕೈಗೆ ಅವ ಸಿಗುವಂಥವಲ್ಲ. ಅವಾಗ ಎಷ್ಟು ಬಂಧನಗಳು ನಮಗೆ ಉತ್ಪತ್ತಿ ಆಗ್ತಾವಂದ್ರೆ, ಮನಸ್ಸು ಪೂರ್ವದಲ್ಲಿ ಆದಂಥ ಘಟನೆಗಳ ಕಡೆಗರ ನಮ್ಮನ್ನು ತಗೊಂಡು ಹೋಗೋದು ಒಂದು. ಅದಕ್ಕೆ ಭೂತ ಪ್ರತಿಬಂಧಕ ಅಂತಾರೆ. ಭೂತ ಪ್ರತಿಬಂಧಕಗಳ ಕಡೆಗಾದ್ರೂ ಒಯ್ತದೆ, ಇಲ್ಲ ಭಾವಿ ಪ್ರತಿಬಂಧಕಗಳ ಕಡೆಗಾದ್ರೂ ಒಯ್ತದೆ, ಇಲ್ಲ ವರ್ತಮಾನದ ಪ್ರತಿಬಂಧಕಗಳನ್ನಾದ್ರೂ ಉತ್ಪತ್ತಿ ಮಾಡ್ತದೆ. ಏನು ಮಾಡಬೇಕು ಅಂತ ಹೊರಟಿವಿ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡಿಸ್ತದೆ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಕಷ್ಟದಂತಾರೆ. ಧ್ಯಾನದಲ್ಲಿ ಭಗವಂತನ ಸ್ಮರಿಸೋದು ಅನ್ನೋದು ಹೇಳಬಹುದು, ಆದರೆ ಅದು ಕಣ್ಣು ಮುಚ್ಚಿದವರಿಗೇನೆ ಗೊತ್ತು ಅದರ ಕಷ್ಟ ಎಷ್ಟು ಅಂತ ಹೇಳಿ. ಧರೆಯನ ಅಜಿನದಂತೆ ಸುರುಳಲಹುದು, ಮೇರು ಗಿರಿಯನು ಅಂಗುಲಿಯ ಕೊನೆಯಲ್ಲಿ ಆಣಲಹುದು, ನಿಮಿಷಾರ್ಧ ಸೈತಿರಿಸಬಾರದಿ ಮನವ. ಎಷ್ಟು ಕಷ್ಟ ಐತೆ ಅನ್ನೋದೇ ಹೇಳಿಬಿಡ್ತಾರೋ. ಇದೆಲ್ಲ ಅವ್ರಿಗೆ ಬಹಳ ಸರಳದ ವಿದ್ಯೆ ಯಾವುದು ಅಂದ್ರೆ, ಇಡೀ ಭೂಮಿನ ನೀನು ಚಾಪಿ ಸುತ್ತಿದಂಗೆ ಸುತ್ತಿ ಇಟ್ಟು ಬಿಡು ಅಂದ್ರೆ ಏನು ಕಷ್ಟದಿಲ್ಲ ಅಂತಾರ ಅವ್ರು. ಮಾಡಿಬಿಡ್ತೀನಿ ಕೆಲಸ ಅಂತ. ಭೂಮಿನ ಚಾಪಿ ಸುತ್ತಿದಂಗೆ ಸುತ್ತುವುದು ಸರಳ ಅಂತಾರ, ಅದೇನು ಕಷ್ಟದ್ದಿಲ್ಲ. ಮೇರು ಗಿರಿಯನ್ನ ಅಂಗುಲಿಯ ಕೊನೆಯೋಳು, ಕಿರುಬೆರಳಿನೊಳಗೆ ಎತ್ತಿ ಬಿಡು ಅಂದ್ರಿ, ಪರ್ವತನ ಎತ್ತಿ ಹಿಡ್ಕೊ ಕಿರುಬೆರಳಿನಾಗ ಅಂದ್ರೆ ಅಗ್ದಿ ಸರಳ ಕೆಲಸ ನನಗಂತಾರ. ಅಂಬುದಿಯ ಆಪೋಷಣ ಕೊಳ್ಳುವುದು ಅಗತ್ಯ ಮುನಿ ಮಾಡಿದಲ್ಲ. ಎಲ್ಲ ಪೂಜಾ ಸಾಮಾನುಗಳನ್ನು ಜೋಡಿಸಿ ಇನ್ನೇನು ಪೂಜಾ ಕೂತ್ಕೋಬೇಕು ಅನ್ನೋದ್ರೊಳಗಾಗಿನೇ ಸಮುದ್ರದ ತೆರೆಗಳ ಬಂದು ಪೂಜಾ ಸಾಮಾನು ತಗೊಂಡೋಗಿದ್ವು ಅದೊಳಗೆ. ತೆರೆಗಳು ಬಂದು ತೆರೆಗಳೆಲ್ಲ ಏನು ಮಾಡಿದ್ವು, ಪೂಜಾ ಸಾಮಾನುಗಳನ್ನೆಲ್ಲ ಒಳಗೆ ಜಕ್ಕೊಂಡು ಅವನಂತ ಸಿಟ್ಟಿನ ಮನುಷ್ಯನೇ ಯಾರಲ್ಲ. ಅವಂದ ನಾನು ಪೂಜಾ ಸಲುವಾಗಿ ತಯಾರು ಮಾಡಿಟ್ಟೆಲ್ಲ ಸಾಮಗ್ರಿಗಳನ್ನ ನುಂಗಿ ಅಂದ್ರೆ ನಿನ್ನ ನಾನು ನುಂಗ್ತೀನಿ ಅಂತ ಇಡೀ ಸಮುದ್ರನು ಕುಡಿಯಾಕತ್ತ. ಸಮುದ್ರ ಪಾನ ಮಾಡೋದು ಸಹಿತ ಸುಲಭನೇ. ಗಗನ ಕುಸುಮಗಳನ್ನು ಎತ್ತಲಹುದು. ಸಮುದ್ರ ನಾವು ಏನು ಆಕಾಶದ ಕುಸುಮಗಳಂತ ಏನು ಹೇಳ್ತೀವಲ್ಲ, ಗಗನ ಕುಸುಮ ಅಂದ್ರೆ ಕಾಣಂಗಿಲ್ಲ ಅವು. ಇಲ್ಲಿ ನಮ್ಮ ಗಾರ್ಡನ್ ಆಗಿದ್ದು ಹೂ ಆದ್ರೆ ಕೈಗೆ ಸಿಗ್ತಾವು, ಹರಿದ ಲಿಂಗದ ಮೇಲೆ ಷಣ್ಮುಖ ರೂಢರ ಮೇಲೆ ಏರಿಸ್ಬೋದು. ಆಕಾಶದೊಳಗೆ ಏನು ಕಲ್ಪನೆಯ ಕುಸುಮಗಳದಾವಲ್ಲ ಅವುಗಳನ್ನು ಹೆಂಗೆ ತಗೊಳಕ್ ಸಾಧ್ಯ? ಅದನ್ನೂ ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಅವು ನಮಗೆ ಸಿಗಬಹುದು. ಗಗನ ಕುಸುಮಗಳನ್ನು ಕೊಂಡು ತರಬಹುದು, ಮೊಲದ ಕೋಡುಗಳನ್ನು ಸಹಿತ ನಾವು ಕಾಣಬಹುದು. ಇವು ಯಾವ್ಯಾವ ಅಸಾಧ್ಯದವೆಲ್ಲ ಮಾಡಬಹುದು. ಸಮುದ್ರ ಪಾನ ಮಾಡಬಹುದು, ಭೂಮಿ ಸುತ್ತಿಡಬಹುದು, ಬರೇ ಒಂದು ಸಣ್ಣ ಬೆರಳಿನೊಳಗೆ ಪರ್ವತವನ್ನ ಎತ್ತಿ ನಿಲ್ಲಿಸಬಹುದು. ಆದರೆ ಕಷ್ಟ ಯಾವುದು ಅಂದ್ರೆ, ಸೈ ತೀರಿಸಬಾರದು ನಿಮಿಷಾರ್ಧ ಭೀಮನವ. ಮನಸ್ಸನ್ನು ತಾಸುಗಟ್ಲೆ ನಿಲ್ಲಿಸುವುದಲ್ಲ, ಎರಡೆರಡು ತಾಸುಗಟ್ಲೆ ನಿಲ್ಲಿಸುವುದಲ್ಲ, ಒಂದು ನಿಮಿಷ ಈ ಮನಸ್ಸು ನಿಲ್ಲಿಸುವುದು ಅಂದ್ರೆ ಅಷ್ಟು ಕಷ್ಟದ ಕೆಲಸದ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಅದ್ರ ಎಷ್ಟು ಕಷ್ಟದ ಅನ್ನೋದು ಗೊತ್ತಾಗ್ತದೆ. ನಾವು 5 ನಿಮಿಷ ಧ್ಯಾನಕ್ಕೆ ಕೂತ್ಕೋಬೇಕು ಅಂದ್ರೆ ಮನಸ್ಸು ಕೂಡಿಸಿಕೊಡೋದಿಲ್ಲ. ಅದು ಇನ್ನು ಉಳಿದಿದ್ದು ಏನೆಲ್ಲವನ್ನು ವಿಚಾರ ಮಾಡೋದಕ್ಕೆ ಹಚ್ತದೆ. ಎಷ್ಟು ಸುತ್ತಾಡಕ್ಕೆ ಹಚ್ತದ, ಎಷ್ಟು ನಮ್ಮನ್ನು ಎತ್ತೆತ್ತಿ ಒಗಿತದಂದ್ರೆ, ಎಲ್ಲಿ ನಾವು ತಂದು ಅದನ್ನು ಕಟ್ಟಬೇಕಂತೀವಿ ಆ ಜಾಗದಿಂದ ಕೊಸರ್ಕೊಂಡು ಹೋಗೋದೇ ಅದ್ರ ಕೆಲಸ ಆಗಿರುತ್ತೆ. ಅಷ್ಟು ಭಗವಂತನ ಒಲಿಸಿಕೊಳ್ಳುವುದಕ್ಕಾಗಿ ಧ್ಯಾನ ಒಂದು ಮಾರ್ಗ ಇದ್ರೂ ಸಹಿತ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಆದರೆ ಅದನ್ನು ಸಾಧ್ಯ ಮಾಡಿಸುವುದರ ಸಲುವಾಗಿ ನಮ್ಮ ಭಾರತೀಯರೆಲ್ಲ ಅವರ ಬದುಕಿಗೆ ಹೊಂದಿಕೊಂಡಂತನೇ ಈ ಒಂದು ಮಾರ್ಗಗಳನ್ನು ಅವರು ಕಂಡುಕೊಂಡ. ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ಸೇವೆಯನ್ನೂ ಮಾಡೋದು, ಅಂದರೆ ತನುವನ್ನ ಬಳಲಿಸೋದು, ಕಾಯದಿಂದ ಕಷ್ಟ ಕಾರ್ಯಗಳನ್ನು ಮಾಡೋದು, ಬೆಳಗಿನ ಜಾವಕ್ಕೆ ಏಳೋದು, ಈ ಕಾಯದಿಂದ ಒಂದಿಷ್ಟು ಸೇವಾದಿ ಕ್ರಿಯೆಗಳನ್ನು ಮಾಡೋದು, ಅದನ್ನು ಮಾಡ್ತಾನೆ ಭಗವಂತನ ಕೀರ್ತನೆಯನ್ನು ಮಾಡೋದು, ಅವನನ್ನ ಹಾಡ್ತಾನೆ ಇರೋದು. ಯಾವಾಗ ನಮ್ಮ ಶರೀರ ತಾನು ಕೆಲಸವನ್ನು ಆರಂಭ ಮಾಡ್ತದಲ್ಲ, ಅದರ ಮೂಲಕನೂ ಪುಣ್ಯದ ಪ್ರಾಪ್ತಿ, ನಾವು ಹಾಡುವ ಭಗವತ್ ಕೀರ್ತನೆಯ ಮೂಲಕನೂ ಪುಣ್ಯದ ಪ್ರಾಪ್ತಿ.
ಯಾವಾಗ ಈ ಸುಕೃತಗಳು ನಮ್ಮಲ್ಲಿ ಒಟ್ಟಿ ನಿಲ್ತಾವ, ಆವಾಗ ನಾವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ನಮಗೆ ಧ್ಯಾನ ಅಳವಡಲಿಕ್ಕೆ ಸಾಧ್ಯ ಅದ. ಈ 3 ಮಾರ್ಗಗಳ ಮೂಲಕವಾಗಿ ನಾವು ಸೇವೆಯ, ಕೀರ್ತಯ, ಹಾಗೇನೆ ಧ್ಯಾನಯ, ಈ 3 ಮಾರ್ಗಗಳ ಮೂಲಕ ಭಗವದ್ ಭಜನೆಯನ್ನ ನಾವು ಮಾಡುವುದಕ್ಕೆ ಸಾಧ್ಯ ಅದ. ಅಂತ ಭಗವದ್ ಭಜನೆಯನ್ನ ಮಾಡುವುದಕ್ಕಾಗಿಯೇ ಮೀಸಲಾಗಿರುವಂಥದ್ದು. ಇಲ್ಲಿ ಕೇಳಬೇಕು, ಎಷ್ಟು ಕೇಳ್ತೀವಿ ಅಷ್ಟು ಗುರುಗಳು ಹೇಳ್ತಿದ್ರು, ಕೇಳುವುದಕ್ಕೆ ಯಾವಾಗ್ಲೂ ಸಮಯ ಇಲ್ಲ ಅನ್ನಬಾರ್ದು ಅಂತಿದ್ರು. ಹೇಳಿಕೊಡೋರಿದ್ದಾಗ ನಾವು ಕೇಳೋದನ್ನ ರೂಢಿ ಮಾಡ್ಕೋಬೇಕು ಅಂತ. ಕೀಟೋ ಭ್ರಮರಯೋಗೇನ ಭ್ರಮರೋ ಭವತಿ ಧ್ರುವಂ, ಮಾನವ ಶಿವಯೋಗೇನ ಶಿವೋ ಭವತಿ ನಿಶ್ಚಯಾತ್. ನಿಸರ್ಗದೊಳಗೆ ಈ ಘಟನಾ ನಡೀತದೆ. ಏನು? ಕೇಳಿ 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 ಎಂಥ ಪರಿವರ್ತನೆ ಆಗ್ತದಂದ್ರೆ, ಭ್ರಮರದ ಹುಳ ಏನಿರ್ತದಲ್ಲ ಅದು ತನ್ನ ಉತ್ತರಾಧಿಕಾರಿಯನ್ನು ಹೆಂಗೆ ತಯಾರು ಮಾಡ್ಕೊಂತದಂದ್ರೆ, ಇನ್ನೊಂದು ಭ್ರಮರವನ್ನು ಮಾಡಬೇಕಾಗಿತ್ತು ಅಂದ್ರೆ ಅದು ನೇರವಾಗಿ ಇನ್ನೊಂದು ಭ್ರಮರಕ್ಕೆ ಜನ್ಮ ಕೊಡಂಗಿಲ್ಲದು. ಎಲ್ಲೋ ಇರುವಂತ ಒಂದು ಹುಳ ಹುಡ್ಕೊಂಬರ್ತದ, ಕೀಡಿ ಹುಡ್ಕೊಂಬರ್ತದ. ಎಲ್ಲಿ ಎಲಿಗಳ ಮೇಲೆ ಅಲ್ಲಿ ಇಲ್ಲಿ ಇರುವಂತ ಕೀಡಿಗಳ ಸುತ್ತ ಹೋಗಿ ಅದು ಗುಯ್ ಅಂತ ಸುತ್ತ ಹಾಕ್ತದ. ಹಂಗ ಸುತ್ತ ಹಾಕಿದಾಗ ಅದು ಮುಖ ಎತ್ತಿ ನೋಡ್ಬೇಕಂತದನ್. ಎಲ್ಲ ಕೀಡಿ ಹಿಡ್ಕೊಂಬರಂಗಿಲ್ಲ ಅದು. ಅದೇನ್ ಮಾಡ್ತದ, ಅಲ್ಲಿ ಹೋಗಿ ತಾನು ಗುಯ್ ಅನ್ನೋ ಶಬ್ದ ಮಾಡಿದಾಗ ಯಾವ ಹುಳು ಈ ಶಬ್ದವನ್ನ ಕೇಳಿ ಆ ಭ್ರಮರದ ಕಡೆಗೆ ಮುಖ ಮಾಡ್ತದಲ್ಲ, ಅದನ್ನ ಹಿಡಿತದಂತ. ಅದನ್ನ ಪ್ರೀತಿಯಿಂದ ಹಿಡಿದು ತಂದು ಒಂದು ಗಾಡಿ ಮ್ಯಾಲೋ ಎಲಿ ಮ್ಯಾಲೋ ಎಲ್ಲೋ ಒಂದು ಜಾಗದಾಗ ಇಟ್ಟು ಅದಕ್ಕೆ ಮಣ್ಣನ್ನ ಮೆತ್ತಿ ಇಷ್ಟು ಸಂರಕ್ಷಣೆ ಮಾಡ್ತಿರ್ತದಲ್ಲ, ಅದಕ್ಕೆ ಒಳಗೆ ಏನೂ ಆಗ್ಲಾರ್ದಂಗ ಹುಳವನ್ನು ಒಳಗಿಟ್ಟು ಮ್ಯಾಲ ಮಣ್ಣಿಟ್ಟಿರ್ತದ. ಮಣ್ಣಿಟ್ಟು ಪ್ರತಿ ದಿವಸ ಅದಕ್ಕೆ ಏನ್ ಮಾಡ್ತದಂದ್ರೆ ಶಬ್ದವನ್ನು ಕೊಡ್ತದ, ತರಂಗವನ್ನು ಕೊಡ್ತದ. ಪ್ರತಿನಿತ್ಯ ಅದರ ಸುತ್ತಲೇ ಅದು ಸುತ್ತ ಹಾಕಿ ಮುಂದೆ ಒಂದು ದಿವಸ ಏನಾಗ್ತದಂದ್ರೆ ಒಳಗೆ ಹೋದಂತ ಕೀಡಿಯ ಹುಳು ಅದು ಭ್ರಮರವಾಗಿ ಪರಿವರ್ತನೆ ಆಗ್ತದೆ. ಕಾರಣ ಏನು ಅಂದ್ರೆ, ನಿತ್ಯ ಯಾವುದರ ಧ್ಯಾನವನ್ನು ಅದು ಕೇಳಿತಲ್ಲ, ಭ್ರಮರದ ಧ್ವನಿಯನ್ನೇ ನಿತ್ಯ ಕೇಳಿ 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 ತಾನೇನಿತ್ತು ಅದನ್ನ ಮರೆತು ತಾನು ಯಾವುದಲ್ಲಾಗಿತ್ತೋ ಅದು ಆಗಿ ಹೆಂಗ ಪರಿವರ್ತನೆ ಆಯ್ತಲ್ಲ, ಹಾಗೆ ಈ ಮನುಷ್ಯನು ಅನ್ನುವಂಥವನು ಸಹಿತ ನಾನು ಭಗವಂತನ ಭಜನೆಯಲ್ಲಿ ತಲ್ಲೀನನಾದವನಲ್ಲ, ನಾನು ದುಃಖದಲ್ಲಿನೇ ಬಿದ್ದು ಒದ್ದಾಡುವಂಥವನು, ದುಃಖ ನನಗೆ ಬಳುವಳಿಯಾಗಿ ಬಂದದ್ದು ಅಂತ ಎಷ್ಟು ಜನ್ಮಗಳಿಂದ ಈ ದುಃಖದಲ್ಲಿ ಬಿದ್ದು ಒದ್ದಾಡಕತ್ತಾನಲ್ಲ, ಹೀಗೆ ಒದ್ದಾಡುವಂತ ಈ ಜೀವನನ್ನ ಸದ್ಗುರು ಅನ್ನುವಂತ ಭ್ರಮರದ ಹುಳು ಇವನ್ನ ಕಷ್ಟದಿಂದ ಪಾರು ಮಾಡಬೇಕು ಅಂತ ಗುರು ನಮ್ಮ ಹತ್ತಿರಕ್ಕೆ ಬಂದಾಗ, ನನ್ನ ಸಲುವಾಗಿ ನೀನಿಷ್ಟೆಲ್ಲ ಕಾಳಜಿ ಮಾಡ್ತಿ ಭಗವಂತ ಅಂತ ಹೇಳಿ ಅವನ ಕಡೆಗೆ ಸ್ವಲ್ಪ ನಾವು ಮುಖ ಎತ್ತಿ ನೋಡಿಬಿಟ್ರೆ ಸಾಕು, ಪ್ರೇಮದಿಂದ ಅವ ತಗೊಂಡು ಬಂದು ಆಶ್ರಮದೊಳಗೆ ಇಟ್ಕೊತಾನ, ಮಠಗಳಲ್ಲಿ ಇಟ್ಕೊತಾನ, ಆತನಿಗೆ ಶಾಸ್ತ್ರ ಅನ್ನುವಂಥದ್ದನ್ನು ಶ್ರವಣ ಮಾಡಿಸ್ತ. ನಿರಂತರವಾಗಿ 1 ದಿನ ಅಲ್ಲ 2 ದಿನ ಅಲ್ಲ ಶಾಸ್ತ್ರದ ಶ್ರವಣವನ್ನು ಮಾಡಿಸ್ತಾನ. ಭವ ಬಂದ ಬಗೆಯನ್ನ ತಿಳಿಸಿಕೊಡ್ತಾನ, ಬಂಧನವಾಗಿರುವಂತ ರೀತಿಯನ್ನು ತಿಳಿಸಿಕೊಡ್ತಾನ. ಯಾವುದರಿಂದ ನೀನು ಬಂಧನಕ್ಕೆ ಒಳಗಾಗಿದ್ದೀಯೋ ಅದರಿಂದ ಹೇಗೆ ಬಿಡುಗಡೆ ಆಗಬೇಕು ಅನ್ನುವಂಥ ಮಾರ್ಗ ಉಪಾಯಗಳನ್ನವ ನಿರಂತರವಾಗಿ ಹೇಳ್ಕೊಡ್ತಾ ಸದ್ಗುರು ಹೇಳುವಂತ ಪ್ರತಿಯೊಂದು ವಾಕ್ಯಗಳ ಮೇಲೆ ಶ್ರದ್ಧಾ ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡಿರುವಂತ ಶಿಷ್ಯ ಆ ಗುರು ಹೇಳಿದಂಥದ್ದೇ ನಾನು ಅನ್ನುವಂಥ ಭಾವ ಬಂತು ಅಂದ್ರೆ, ಹೇಗೆ ಒಳಗಿದ್ದ ಕೀಟ ಹೋಗಿ ಭ್ರಮರಾಗಿತ್ತೋ ಹಾಗೆ ಜೀವನಿರುವಂಥ ಇವ ಪರಮಾತ್ಮನಾಗಿ ಪರಿವರ್ತನೆ ಆಗ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇದು ಅಧ್ಯಾತ್ಮದಲ್ಲಿ ನಡೆಯುವಂಥ ಅಪರೂಪವಾದಂಥ ಪ್ರಸಂಗ. ಆ ಕಾರಣದಿಂದ ಶ್ರವಣ ಅನ್ನುವಂಥದ್ದು ಬಹಳ ಮಹತ್ವದ ಸಂಗತಿ. ಆ ಶ್ರವಣ ಮಾಡುವುದಕ್ಕಾಗಿಯೇ ಇಂಥದ್ದೊಂದು ಮಾಸವನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಶ್ರವಣ ಸಂಬಂಧಿ ಮಾಸಕ್ಕೋ ಶ್ರಾವಣ ಮಾಸ ಕಹತೆ ಹೈ. ಇಲ್ಲಿ ಈ ಉಳಿದೆಲ್ಲ ಕೆಲಸಗಳು ಬದಿಗೆ, ಶ್ರಾವಣ ಮಾಸದಲ್ಲಿ ಮುಖ್ಯವಾದಂಥ ಕೆಲಸ ಯಾವುದು? ಶ್ರವಣ. ಎಲ್ಲಿ ಸತ್ಸಂಗ ಸಚ್ಚಿಂತನಗಳು ನಡೀತಿರ್ತವೆ ಅವುಗಳನ್ನ ನಿರಂತರವಾಗಿ ನಾವು ಶ್ರವಣ ಮಾಡ್ತಾನೆ ಇರೋದು.
ತಿಳಿಬೇಕು. ಅದು ಸುಕೃತ ಬಹಳ ಇತ್ತು ಅಂದ್ರೆ ತಿಳಿತದ. ಅಜ್ಜವ್ರು ಹೇಳೋರು, ಶಾಸ್ತ್ರ ಎಲ್ಲರಿಗೂ ತಿಳಿಯಂಗಿಲ್ಲ ಅಂತಿದ್ರು. ತಿಳಿದಂಗ ಆಗ್ತದ, ತಿಳಿಯಂಗಿಲ್ಲ. ಅವ ಸ್ವಲ್ಪ ಸುಕೃತದಲ್ಲಿ ಪುಣ್ಯ ಸ್ವಲ್ಪ ಮಾಡಿರ್ತಾನಂತ, ತಿಳಿದಂಗ ಅಕ್ಕಿತ್ತು ಅಂದ್ರೆ ಸ್ವಲ್ಪ ಪುಣ್ಯದ ಫಲ ಇರ್ತದ ಅವಂಗ. ಹೇಳುವಂತ ಪ್ರತಿಯೊಂದು ಮಾತುಗಳು ಅವನಿಗೆ ಅರ್ಥ ಆಗ್ತಿದ್ವು ಅಂದ್ರೆ ಅವ ಬಹಳ ಪುಣ್ಯಶಾಲಿ ಅದಾನಂತ, ಅವ ಅಧಿಕಾರಿ ಅದಾನ. ಹಂಗ ಶ್ರವಣದಲ್ಲಿ ಅವ ಮುಂದುವರೆದ ಅಂದ್ರೆ ಅವ ಮನನ ನಿಧಿಧ್ಯಾಸನ ಅನ್ನುವಂಥ ಸಾಧನೆಗಳ ಮೂಲಕ ಅವ ಮುಕ್ತನಾಗುವುದಕ್ಕೆ ಅಧಿಕಾರಿ ಅದಾನಂತ ಅರ್ಥ. ಹೇಳಿದ್ದು ಏನೂ ತಿಳಿಯಲಿಲ್ಲ ಅಂತಂದ್ರೆ ಅವ ಏನು ಚಿಂತೆ ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತು ಕೇಳಬೇಕು. ಈಗ ಕೂತು ಕೇಳಿ 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 ಈ ಜನ್ಮದಲ್ಲಿ ಆಗದೆ ಇದ್ರೂ ಮುಂದಿನ ಜನ್ಮದಲ್ಲಾದ್ರೂ ಅವನಿಗೆ ಆ ಸಂಸ್ಕಾರ ಬಲದಿಂದ, ಆ ಪುಣ್ಯದ ಬಲದಿಂದ ಅವನಿಗೆ ಮುಂದಿನ ಜನ್ಮದಲ್ಲಾದ್ರೂ ತಿಳಿತದೆ. ಅಂತೂ ತಿಳಿಲಿ, ತಿಳಿಯದೇ ಇರಲಿ. ಅಜ್ಜವ್ರನ್ನವ್ರು, ತಿಳಿತು ಅಂದ್ರೆ ನಿನಗೆ ಬ್ರಹ್ಮಾನಂದ ಆಗ್ತದೆ. ತಿಳಿತು ಅಂದ್ರೆ ಬ್ರಹ್ಮಾನಂದ ಆಗ್ತದೆ, ಅದು ಆನಂದನೇ. ತಿಳಿಲಿಲ್ಲ ಅಂದ್ರೆ ನಿದ್ದೆರ ಆಗ್ತದಲ್ಲ. ನಿದ್ದೆ ಆಯ್ತು ಅಂದ್ರೆ ಅದು ಒಂದು ತರ ಆನಂದನೇ. ನಿದ್ದೆಯೊಳಗೆ ಏನು ಆನಂದ ಪಡ್ತೀವಲ್ಲ ಅದು ಅದೇ ಬ್ರಹ್ಮದಲ್ಲಿ ಇರ್ತದೆ. ನಿದ್ದೆಯೊಳಗಿರುವಂಥ ಆನಂದ ಬ್ರಹ್ಮಾನಂದದ ಒಂದು ಶಾಂಪಲ್ ಅದು. ನಿದ್ದೆಯೊಳಗ ಯಾರು ಇರಂಗಿಲ್ಲ ಅಂತಿದ್ರು. ಅಲ್ಲಿ ಹೆಣ್ಣಿಲ್ಲ, ಗಂಡಿಲ್ಲ, ನಾನಿಲ್ಲ, ನೀನಿಲ್ಲ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ, ಅಹಂಕಾರ ಇಲ್ಲ, ಭಕ್ತ ಇಲ್ಲ, ಗುರು ಇಲ್ಲ, ಏನೇನು ಇಲ್ಲದೆ ಇರುವಂತ ಸ್ಥಿತಿ. ನಾಹಂ ಮನುಷ್ಯೋ ನಚ ದೇವಯಕ್ಷೋ, ನಾನಲ್ಲಿ ಮನುಷ್ಯನೂ ಅಲ್ಲ, ದೇವತಾ ಪುರುಷನೂ ಅಲ್ಲ, ಏನು ಅಲ್ಲದ ಇರುವಂತ ಸ್ಥಿತಿನೇ ನಿದ್ದಿ. ನೀ ಇದ್ದಿ ನಿದ್ದಿ, ನೀ ಒಬ್ಬ ಇದ್ದೆ ಅಂದ್ರೆ ನಿದ್ದೆ ಅದು. ಅಲ್ಲಿ ಮತ್ತಾರು ಇದ್ರು ಅಂದ್ರೆ ಅದು ನಿದ್ದೆ ಆಗುದಿಲ್ಲ. ಮತ್ತಾರು ಅಲ್ಲ, ಬರೇ ನಿನ್ನ ಮನಸ್ಸು ಎಚ್ಚರಿದ್ರು ನಿದ್ದೆ ಅಲ್ಲ ಅದು. ಮನಸ್ಸು ಎಚ್ಚರಿದ್ರೆ ಯಾರಿಗಾರ ನಿದ್ದೆ ಅಂತಾರ ಅದಕ್ಕೆ? ಮನಸ್ಸು ಎಚ್ಚರಿದ್ರು ನಿದ್ದೆ ಅಲ್ಲ, ಇಂದ್ರಿಯಗಳು ಎಚ್ಚರಿದ್ರು ನಿದ್ದೆ ಅಲ್ಲ. ಇಂದ್ರಿಯಗಳು, ಮನಸ್ಸು ಎಲ್ಲವೂ ಅಜ್ಞಾನದಲ್ಲಿ ಲೀನವಾದಂಥ ಸ್ಥಿತಿಗೆ ನಿದ್ರೆ ಅಂತಾರ. ಇಂದ್ರಿಯಗಳ ಮತ್ತು ಮನಸ್ಸಿನ ಅಭಾವ ಸ್ಥಿತಿಯೇ ನಿದ್ರೆ. ಅಭಾವ ಅಂದ್ರೆ ಅವು ಲಯ ಆಗಿರ್ತಾವ. ಮೂಲ ಅಜ್ಞಾನದಲ್ಲಿ ಅವು ಲಯವಾದ ಕಾರಣದಿಂದ ಅವ ನಿದ್ರೆಯೊಳಗಿರ್ತಾನ. ಆ ಕಾರಣದಿಂದ ಅವನಿಗೇನಿರ್ತದಂದ್ರೆ ಆನಂದ ಇರ್ತದೆ ನಿದ್ರೆಯೊಳಗೆ. ನಿದ್ರಾ ಸಮಾಧಿ ಸ್ಥಿತಿ. ಸಮಾಧಿಯೊಳಗೆ ಏನು ಆನಂದ ಐತೆ ಅನ್ನೋದು ಸ್ವಲ್ಪ ನಿದ್ದಿಯೊಳಗಿದ್ದಂಥ ಆನಂದ. ನೀವು 6 ತಾಸು ಮಕ್ಕೊಂಡಿರ್ತೀರಿ, 6 ತಾಸು ಅನಿಸಿರಂಗನೇ ಇಲ್ಲ. ಈಗರ ಇನ್ನು ಮಕ್ಕೊಂಡಿವೇನೋ ಅಂತ ಅನಿಸ್ತಿರ್ತದೆ. ಅಂದ್ರೆ ನಿದ್ರೆಯೊಳಗೇನು ಆನಂದ ಐತಲ್ಲ, ಆ ಆನಂದ ನಿರಂತರವಾಗಿ ನಮಗೆ ಪ್ರಾಪ್ತವಾಗಬೇಕಾಗಿತ್ತು ಅಂದ್ರೆ ಅದು ಧ್ಯಾನದಲ್ಲಿ ಮಾತ್ರ ಸಾಧ್ಯ ಅದ. ಅದು ಭಗವತ್ ಕೀರ್ತನೆಯಲ್ಲಿ ಮಾತ್ರ ಸಾಧ್ಯ ಅದ. ಆತನ ಜಪತಪಾದಿಗಳನ್ನು ಮಾಡುವುದರಲ್ಲಿ ಸಾಧ್ಯ ಅದ. ಆತನೇ ನಾನು ಅನ್ನುವಂಥ ಭಾವ ಯಾವಾಗ ಒಡಮೂಡುತ್ತದಲ್ಲ ಅವಾಗ ಆ ಆನಂದವನ್ನು ಪಡೆಯುವುದಕ್ಕೆ ಸಾಧ್ಯ ಅದ. ಅದು ಆಗಬೇಕಾಗಿತ್ತು ಅಂದ್ರೆ ಮೊದಲನೆಯ ಸಾಧನವೇ ಶ್ರವಣ. ಶ್ರವಣ ಅನ್ನುವಂಥ ಸಾಧನ ಇತ್ತು ಅಂದ್ರೆ ಅದು ಮನನ ಮಾಡೋದಕ್ಕೆ ಹಚ್ಚುತ್ತದೆ. ಆ ನಂತರದಲ್ಲಿ ನಿಧಿಧ್ಯಾಸನ ಮಾಡೋ ಪ್ರಸಂಗ ಬರ್ತದೆ. ಕೇಳಲೇ ಇಲ್ಲ, ಜ್ಞಾನವನ್ನೇ ನಾವು ಮಾಡ್ಕೊಳ್ಳಿಲ್ಲ ಅಂದ ಬಳಿಕ ಮುಂದೆ ಮನನ ಮಾಡೋದು, ನಿಧಿಧ್ಯಾಸನ ಮಾಡೋ ಪ್ರಸಂಗನ ಬರುವುದಿಲ್ಲ. ಮೊದಲು ಏನು ಮಾಡಬೇಕು? ಕೇಳಬೇಕು. ಏಕಾಗ್ರ ಚಿತ್ತದಿಂದ ಗುರುವಾಕ್ಯದ ಮೇಲೆ ವಿಶ್ವಾಸವನ್ನಿರಿಸಿ ಆತ ಆಲಿಸಬೇಕು. ಆಲಿಸುವಾಗ ಭಾವ ಹಿಂಗಿರ್ಬೇಕಲ್ಲ, ಈ ಪೂರ್ವದಲ್ಲಿ ನಾನು ಏನು ಕೇಳಿಲ್ಲ ಅಂತಾನೆ ಆಲಿಸ್ಬೇಕು. ಕೇಳೋದು ಒಂದು ದೊಡ್ಡ ಕಲಾ ಅದ. ಕೇಳೋದು ಅದು ಹಂಗೆ ಎಲ್ಲರಿಗೂ ಬರಂಗಿಲ್ಲ, ಎಲ್ಲರಿಗೂ ಬರುವುದಿಲ್ಲ. ಬಂದವರು ಆಲಿಸುವ ಕಲೆಯೊಳಗ ಆನಂದದಿಂದ ತಲ್ಲೀನರಾಗಿರ್ಬೇಕು. ಯಾರಿಗೆ ಆಲಿಸುವ ಕಲಾ ಇರ್ತದೆ, ಕೆಲವು ಮಂದಿಗೆ ವಿಚಕ್ಷಣ ಬುದ್ಧಿ ಇರ್ತದೆ, ಕೇಳುತ್ತಿರ್ತಾರ, ಇನ್ನೇನೋ ವಿಚಾರ ಮಾಡ್ತಿರ್ತಾರ. ಈಗ ವರ್ತಮಾನದಲ್ಲಿ ಏನೋ ಕೇಳ್ತಿರ್ತಾರ, ಆ ಕೇಳೋದ್ರ ಬಗ್ಗೆ ಲಕ್ಷ್ಯ ಇರಂಗಿಲ್ಲ. ಇದನ್ನ ಮತ್ತೆ ಎಲ್ಲಿ ಕೇಳಿದ್ದೆ ಅಂತ ವಿಚಾರ ಮಾಡ್ತಿರ್ತಾರ. ಅಂದ್ರೆ ಅವರಿಗೆ ಸಾದೃಶ್ಯದಿಂದ, ಚಿಂತನದಿಂದ ಸ್ಮೃತಿ ಆಗ್ತಿರ್ತದೆ. ಆ ಸ್ಮೃತಿ ಸಹಿತ ನಾಶ ಆಗಿರ್ಬೇಕು. ಹೇಳುವಾಗ ಈಗ ಹೇಳಕತ್ತಾರೇನೋ ಅನ್ನುವಂಥ ಭಾವ ಇರಬೇಕು, ಕೇಳುವಾಗ ಈಗ ಕೇಳಾಕತ್ತಾರೇನೋ ಅನ್ನುವಂಥ ಭಾವ ಇರಬೇಕು. ಅನುಭಾವದಲ್ಲಿ ಆಗ ಈಗ ಅನ್ನೋ ಪ್ರಶ್ನೆ ಇರಂಗಿಲ್ಲ. ಸತ್ಯ ಸಾರ್ವಕಾಲಿಕವಾಗಿರ್ತದೆ ಮತ್ತದು ಒಂದಾಗಿರ್ತದೆ. ಈಗಲ್ಲ 10 ವರ್ಷದ ನಂತರ ಹೇಳಿದ್ರು ಅದು ಹಂಗೆ ಹೇಳೋ ಸ್ಥಿತಿ ಇರ್ತದೆ.
ಯಾಕೆ ಸತ್ಯ ಯಾವಾಗಲೂ ಬದಲಾಗಂಗಿಲ್ಲ. ಬದಲಾಗ್ತಿತ್ತು ಅಂದ್ರೆ ಅದಕ್ಕೆ ಸತ್ಯ ಅನ್ನಂಗಿಲ್ಲ. ಇರುವ ಒಂದು ಸತ್ಯವನ್ನೇ ವಿಭಿನ್ನವಾಗಿ ಶಾಸ್ತ್ರಕಾರರು ಚಿಂತನೆ ಮಾಡ್ತಾ ಬರ್ತಾರೆ. ಅದಕ್ಕೆ ಕೇಳುವಾಗ ಅನನ್ಯ ಪ್ರೇಮ, ಅನನ್ಯ ಭಕ್ತಿ, ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಭಗವತ್ ಕೃಪೆಗಾಗಿ ನಾನು ಕೇಳ್ತಾ ಇದ್ದೀನಿ ಅನ್ನುವಂಥ ಭಾವದೊಂದಿಗೆ ಯಾರು ಚಿಂತನದಲ್ಲಿ ಭಾಗಿಗಳಾಗ್ತಾರಲ್ಲ ಅವರಿಗೆ ಈ ಶ್ರಾವಣ ಮಾಸ ಆನಂದವನ್ನು ಉಂಟು ಮಾಡ್ತದೆ. ಹಾಗೆ ಅಂತ ಆನಂದ ಉಂಟು ಮಾಡುವುದಕ್ಕಾಗಿ ನಾವು ಭಗವಂತನಲ್ಲಿ ಗೀತೆಗಳನ್ನು ಹಾಡಬೇಕು, ಭಗವಂತನ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇರಬೇಕು. ಅದನ್ನು ಶಂಕರ ಭಗವತ್ಪಾದರು ಇಲ್ಲೇ ಅವನಿಗೆ ಕಲಿಸ್ತಾ ಇದ್ದಾರೆ. ವಯಸ್ಸಾಗಿರುವಂಥ ಅವನಿಗೆ ಇನ್ನು ಮುಂದೆ ನೀನು ಮಾಡಬೇಕಾಗಿರುವಂಥದ್ದು, ಶರೀರ ಜರ್ಜರಿತವಾಗಿ ಹೋಗ್ಯದ, ನೀನು ಆಟದ ಸಮಯವನ್ನು ಕಳೆದಿದಿ, ವ್ಯಾಕರಣ ಕಲಿಯುವಂಥ ಸಮಯ ಮುಗಿದು ಹೋಗ್ಯದ, ಈಗೇನಿದ್ರೂ ನೀನು ಗೋವಿಂದನ ಧ್ಯಾನ ಮಾಡುವಂಥ ಸಮಯ ಮಾತ್ರ ಉಳಿದದೆ. ಇರುವಂಥ ಅಲ್ಪ ಆಯುಷ್ಯವನ್ನ ಅಂಥ ಇಂಥ ವಿಷಯಗಳಲ್ಲಿ ಕಳೆಯದೇನೆ ಅದು ಭಗವಂತನ ಒಳಗೆ ನೀನು ಕಳೆದಿ ಅಂದರೆ ನಿನಗೆ ಮೋಕ್ಷ ಆಗ್ತದೆ ಅನ್ನುವಂಥ ಮಾತುಗಳನ್ನು ಇಟ್ಟುಕೊಂಡು ಶಂಕರ ಭಗವತ್ಪಾದರು ಮೋಹ ಮುದ್ಗರ ಅನ್ನುವಂಥ ಈ ಗ್ರಂಥದ ರಚನೆಯನ್ನ ಹಾಡನ್ನ ಹಾಡಿದ್ದಾರೆ. ಮೋಹಕ್ಕೆ ಇದು ಮುದ್ಗರ. ಮುದ್ಗರ ಅಂದ್ರೆ ಸುತ್ತಿಗೆ. ಮುದ್ಗರ ಅಂದ್ರೆ ಸುತ್ತಿಗೆ. ಮೋಹ ಅನ್ನುವಂಥದ್ದನ್ನು ಒಡೆಯೋದಿದು. ಹೇಗೆ ಗಿರಿಗಳನ್ನು ಒಡಿಬೇಕಾಗಿತ್ತು ಅಂದ್ರೆ ವಜ್ರ ಬೇಕಲ್ಲ, ಅಜ್ಞಾನದ ನಾಶಕ್ಕಾಗಿ ಜ್ಞಾನ ಬೇಕು. ಅಂತ ಮೋಹ ಅನ್ನುವಂಥ ಅಜ್ಞಾನಕ್ಕೆ ಇಲ್ಲಿ ಇದು ಭಜಗೋವಿಂದಂ ಅನ್ನುವಂಥ ಸೂತ್ರ ಒಂದು ಜ್ಞಾನದ ಮುದ್ಗರ ಇದ್ದ ಹಾಗೆ. ಈ ಒಂದು ಸುತ್ತಿಗೆಯಿಂದ ಅವ್ರು ಹೊಡೆಯಕತ್ತಾರೆ. ಮೋಹ ಅನ್ನುವಂಥದ್ದು ನಾಶ ಆಗೋದನ್ನೇ ಬಹಳ ಮಹತ್ವದ ಸಂಗತಿ. ಮೋಹ ಅಂದ್ರೇನು? ಮಮತ್ವ ಬುದ್ಧಿ ಅಂತ. ಮಮ ಬುದ್ಧಿಕೋ ಮೋಹಕ ಹತೆ ಹೈ. ನಾನು ನನ್ನದು ಅಂತಿತ್ತು ಅಂದ್ರೆ ಅದಕ್ಕೇನಂತಾರ? ಮೋಹ ಅಂತಾರ. ಮಮತ್ವ ಬುದ್ಧಿ, ನನ್ನದ ನಂದ ನಂದ, ನಾನು ಮತ್ತು ನನ್ನದು ಇದು ಹೋಗಬೇಕಾಗಿತ್ತು ಅಂದ್ರೆ ಬಹಳ ಪ್ರಯತ್ನ ಮಾಡಬೇಕು. ಇಡೀ ಭಗವದ್ಗೀತೆ 18 ಅಧ್ಯಾಯಗಳ ಸಾರ ಏನು ಅಂತ ಕೇಳಿದ್ರೆ ಪರಮಾತ್ಮ ಅಂತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. 18 ಅಧ್ಯಾಯಗಳನ್ನು ಕೇಳಿದ ಬಳಿಕ ಅರ್ಜುನನಿಗೆ ಆದಂತ ಲಾಭ ಏನು ಅಂದ್ರೆ ಎರಡೇ: ಮೋಹದ ನಾಶ, ಸ್ಮೃತಿಯ ಪ್ರಾಪ್ತಿ. ತನ್ನ ಸ್ವರೂಪ ಏನು ಅನ್ನೋದು ಗೊತ್ತಾತು, ಯಾವುದು ತಾನಲ್ಲ ಅನ್ನುವಂಥದ್ರ ತಿಳುವಳಿಕೆ ಬಂತು. ಮೋಹವಶನಾಗಿರುವಂಥ ಅರ್ಜುನನಿಗೆ ಆ ಮೋಹದ ನಾಶಕ್ಕಾಗಿಯೇ ಪರಮಾತ್ಮ 700 ಶ್ಲೋಕಗಳನ್ನು ಹಾಡಬೇಕಾದ. ಮೋಹ ನಾಶ ಆಗ್ಬೇಕಾಗಿತ್ತು ಅಂದ್ರೆ ಸುಮ್ಮ ಆಗಂಗಿಲ್ಲ. ಒಂದೊಂದು ದಾರಿಯಾಗಿಂದ ಒಂದೇ ಸತ್ಯವನ್ನ ಇಷ್ಟೆಲ್ಲ ಮಾರ್ಗಗಳ ಮೂಲಕವಾಗಿ ಭಗವಂತ ಹೇಳಿಕೊಟ್ಟ ಹಾಗೆ ಮೋಹದ ನಾಶಕ್ಕಾಗಿಯೇ ನಾವು ಈ ಒಂದು ಶ್ರವಣವನ್ನು ಮಾಡ್ತಾ ನಮಗೆ ಯಾವುದ್ಯಾವುದರ ಮೋಹದ ಒಂದಂತಲ್ಲ ಎರಡಂತಲ್ಲ, ಭೂಮಿದಿರ್ತದ, ಹೇಮದ್ದಿರ್ತದ, ಹೋಮದ್ದಿರ್ತದ, ಎಲ್ಲ ವಿಧದ ಮೋಹಗಳನ್ನು ಒಂದೊಂದಾಗಿ ಅವುಗಳಿಂದ ನಾವು ಮುಕ್ತರಾಗ್ತಾ ನಾವು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಬೇಕನ್ನೋದನ್ನೇ ಬಹಳ ಮಹತ್ವದ ವಿಷಯ. ಹೀಗೆ ಪ್ರತಿ ದಿವಸ ಒಂದೊಂದು ಶ್ಲೋಕಗಳನ್ನು ಆರಂಭದ ದಿನ ಅನ್ನುವ ಹಾಗೆ ಭಜಗೋವಿಂದಂ ಅನ್ನುವಂಥ ಮೊದಲ ಸೂತ್ರ ಏನದ ಇದನ್ನ ಇಟ್ಟುಕೊಂಡು ನಾವು ಚಿಂತನೆ ಮಾಡಿದ್ದೀವಿ. ನಾಳೆಯಿಂದ ನೇರವಾಗಿ 12ನೆಯ ಶ್ಲೋಕ, ಮಾಕುರು ಧನಜನ ಯೌವನ ಗರ್ವಂ, ಅಲ್ಲಿಗೆ ನಮ್ಮ ಸೂತ್ರ ನಿಂತಿತ್ತು. ಅಲ್ಲಿಂದ ಚಿಂತನವನ್ನು ಆರಂಭ ಮಾಡೋಣ ಅಂಥೇಳಿ ಪ್ರಥಮ ದಿವಸ ಸದ್ಗುರುಗಳ ಈ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನಾವು ಪೂಜ್ಯ ಗುರುಗಳವರ ಆದೇಶ ಅಂತಾನೆ ಇದನ್ನು ಭಾವಿಸೋದು. ಅವರೇ ಈ ಭಜಗೋವಿಂದಂ ಪ್ರವಚನ ಮಾಡ್ರಿ ಅಂತ ಹೋದ ವರ್ಷ ಅಪ್ಪಣೆ ಮಾಡಿದ್ರು. ಅದು 33-34 ಶ್ಲೋಕಗಳನ್ನು ನಿರಂತರವಾಗಿ ನಾವು ಚಿಂತನೆ ಮಾಡ್ತಾ ಇಡೀ ತಿಂಗಳು ಈ ಒಂದು ಶಾಸ್ತ್ರ ಶ್ರವಣದಲ್ಲಿನೇ ನಾವೆಲ್ಲ ಕಳೆಯೋಣ ಹಾಗೆ ಅಂತ ಈ ಪ್ರಸಂಗದಲ್ಲಿ ಹೇಳಿ, ಶ್ರಾವಣ ಮಾಸದುದ್ದಕ್ಕೂ ಪ್ರತಿನಿತ್ಯ 5:30 6:10 40 ನಿಮಿಷಗಳ ಕಾಲ ಸುದೀರ್ಘವಾದ ಚಿಂತನ ನಡೆದಿರುತ್ತದೆ. ಬೆಳಗಿನ ಸಮಯದಲ್ಲಿ ಜಪಯಜ್ಞ, ಮಧ್ಯಾಹ್ನದಲ್ಲಿ ಪಾದಪೂಜೆ, ಸಾಯಂಕಾಲದಲ್ಲಿ ಶಾಸ್ತ್ರ, ಹೀಗೆ ಅದು ಆನ್ಲೈನ್ ಮೂಲಕವಾಗಿ ನಡೆದಿರ್ತದೆ. ಎಲ್ಲ ಭಕ್ತಾದಿಗಳು ತಾವು ಇದ್ದ ಜಾಗದಲ್ಲಿನೇ ಕಾಲಮಾನ ಹೆಂಗೆ ಬಂದದೆ ಹಾಗೆ ನಾವು ಅನಿವಾರ್ಯ ಹೊಂದಾಣಿಕೆ ಆಗಬೇಕು, ಹೋಗ್ಬೇಕು, ಎಲ್ಲರೂ ಇಲ್ಲಿ ಬಂದು ಕೂತು ಕೇಳಬೇಕು ಅನ್ನೋ ಭಾವ ಇರ್ತದೆ. ಆದರೆ ಪರಿಸ್ಥಿತಿ ಹಾಗೆ ಅನುಕೂಲಕರ ಇಲ್ಲದೇ ಇರುವ ಕಾರಣದಿಂದ ಎಲ್ಲರೂ ಮನೆಯಲ್ಲಿನೇ ಕುಳಿತು ಈ ಶಾಸ್ತ್ರದ ಶ್ರವಣವನ್ನು ತಾವೆಲ್ಲರೂ ಶ್ರದ್ಧಾ ಭಕ್ತಿಪೂರ್ವಕವಾಗಿ
ಮಾಡ್ತೀರಿ ಹಾಗೆ ಅನ್ನುವಂಥ ಮಾತುಗಳನ್ನು ಪ್ರಸಂಗದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಸದ್ಗುರುನಾಥನ ಕೃಪೆ ಇರಲಿ. ಎಲ್ಲರೂ ಸಿಗೋಣ.